ಈ ಸಲ 28-29ಗೆ ML ಎಲೆಕ್ಷನ್ ಇಟ್ಕೊಂಡು ಮಂಡ್ಯದಲ್ಲಿ ನಾನು ಮಾಡು ಸುಳ್ಳು ಕೆಲಸ ಹಾಕಿ ಒಳಗೆ ಹಾಕ್ತೀನಿ. ಮತ್ತೆ ಪಾಪ ವರಲಕ್ಷ್ಮಿ ಪಡ್ಕೋಬೇಕು. ಎಷ್ಟು ಜನ ಮಕ್ಕಳು ಒಳಗಡೆ ಆಗ್ಬಿಟ್ಟು ಅವ್ರು ಹಾಕ್ಬಿಟ್ರೆ ಮಕ್ಕಳು ನೋಡ್ಬೇಕು. ಇವಾಗ ನೀವು ಸುಳ್ಳು ಕೆಲಸ ಹಾಕೊಂಡು ಇದೇನು ಕೆಲಸ ಇದು ಅದೇ ಸರ್. ಒಬ್ಬರು ಏಡಬಲ್ಲಿ ಸರ್ ಮಳವಳ್ಳಿ ಸಬ್ ರಿಜಿಸ್ಟರ್ ಆಫೀಸರ್ ಬಂದು ಸೈನ್ ಮಾಡಿರ್ತಾರೆ. ಅವ್ರ ಡ್ಯೂಟಿ ಬಂದು ಬೆಂಗಳೂರು, ಮಳವಳ್ಳಿ ಸಬ್ ರಿಜಿಸ್ಟರ್ ಆಫೀಸರ್ ಸೈನ್ ಹಾಕಿದ್ದಾರೆ. ಇಟ್ ಇಸ್ ದಿ ಕೇಸ್ ಆಫ್ ದಿ ಕಂಪ್ಲೇಂಟ್ AM ನಾಗರಾಜ್ ವರ್ಕಿಂಗ್ ಸೈನ್ ಮಾಡ್ತಾರಲ್ಲ ಸರ್. ಬೆಂಗಳೂರಲ್ಲಿ ಡ್ಯೂಟಿ ಮಾಡ್ತಾ ಇದ್ದು ಮಂಡ್ಯ ಸಬ್ ಮಳವಳ್ಳಿ ಸೈನ್ ಮಾಡೋಲ್ಲ ಸರ್. ಅಟೆಂಡೆನ್ಸ್ ಬೋತ್ ಮಂಡ್ಯ ಮಂಗಳೂರು ಬೆಂಗಳೂರು ನಾಗ್ಪುರದಲ್ಲಿ ಅಫಿಷಿಯಲ್ ಡ್ಯೂಟಿ ಅಂತ ಬಂದಿದ್ದಾರೆ ಸರ್. The substance of the complaint is conduct service conditions, same 818 according to close. ಹೋಗಿ ಅವ್ರು ಯಾರು ಹೋಗಿ ಇಲ್ಲಿ ಕೆಲಸ ಮಾಡ್ತಾರೆ ಸೈನ್ ಆಗ್ತಾರೆ ಅವ್ರ ಅಧಿಕಾರಿಗಳು ಅರ್ಜಿ ಮಾಡಿಲ್ಲ ಅಂದ್ರೆ ಹೈಕೋರ್ಟ್ ರಿಟ್ ಹಾಕು. ದುಡ್ಡು ಚೆನ್ನಾಗಿದೆಯಾ ಮಳವಳ್ಳಿ ರಿಟ್ ಹಾಕು. ಒಳ್ಳೆ ಲಾಯರ್ 5 ಲಕ್ಷ ಕೊಟ್ಟು ಲಾಯರ್ ನೀಡು. ನೆಟ್ಟಿಗೆ ನೋಡು ಬಂಗಾರದಂತೆ ಹೆಂಡತಿ ಇದ್ದಾಳೆ, ಮಕ್ಕಳಿದ್ದಾರೆ. ಶಿವಮಣ ಬಂಗಾರದಂತೆ ಹೆಂಡತಿ ವರಲಕ್ಷ್ಮಿ ಇದ್ದಾರೆ, ದುಡ್ಡು ಕೊಡ್ತಾ ಇರ್ತಾರೆ ನಿಮ್ಗೆ, ಮಕ್ಕಳಿದ್ದಾರೆ, ಚೆನ್ನಾಗಿ ಆರಾಮ ಬದುಕು. ಇವೆಲ್ಲ ಯಾಕೆ ನಿಮ್ಗೆ ಬೇಕು? ಇಲ್ಲ ಅಂದ್ರೆ ದೇಶ ಇಲ್ಲ ಅಂದ್ರೆ ನೋಡಿ ಇನ್ನ ಗಟ್ಟಿಗಿದೆಯಾ ಮಿಲಿಟರಿ ಕಳೆದು ರೆಕಮೆಂಡ್ ಮಾಡ್ತೀನಿ. ಮಿಲಿಟರಿ ಹೋಗ್ತೀಯಾ ಗದ್ದಿಟ್ಕೊಂಡು ಹೋಗಲ್ಲ. ನಾನು 65 ನಿನಗಿಂತ 1 ವರ್ಷ ಸೀನಿಯರ್ ಅಷ್ಟೇ. ಇವೆಲ್ಲ ಮಾಡಬೇಡಣ. ಆರಾಮಾಗಿ ಮಕ್ಕಳು ಚೆನ್ನಾಗಿ ಓದಿಸು, ಮೇಡಮ್ ಸಪೋರ್ಟ್ ಮಾಡು, ನಿನ್ನ ಕೇಳೋದು ದೇಶ ಸೇವೆ ಮಾಡು. ಇವೆಲ್ಲ ಮಾಡಬೇಡ, ಕೆಟ್ಟದ್ದು ಬಂದ್ಬಿಡ್ತಾರೆ ನಿಮಗೆ. ಆಮೇಲೆ ಮಕ್ಕಳು ನಿಮ್ಮ ಮಕ್ಕಳು ಸ್ಕೂಲ್ ಹೋದ್ರೆ ಶಿವರಾಮ್ ನಿಮ್ಮಪ್ಪನ ಅಯ್ಯೋ ದೂರ ಹೋಗ್ತಾರೆ. ಅದಾಗಬಾರ್ದು. ಎಲ್ಲ ಬಿಟ್ಬಿಡು, ಒಳ್ಳೇದು ಮಾಡು, ಒಳ್ಳೇದು ಮಾಡು. ಕಾನೂನು ಪೈರಟವಾಗಿ ಹೋರಾಟ ಮಾಡು. ಅವ್ರು ಮಾಡಲಿಲ್ಲ, ನಿಜವಾಗ್ಲೂ ನಿನ್ಗೆ ಅನ್ಯಾಯ ಆಗಿದೆ ಅಂದ್ರೆ ಸಮಾಜಕ್ಕೆ ಅನ್ಯಾಯ ಆಗಬೇಕು, ನಿನಗೆ ಅನ್ಯಾಯ ಅಲ್ಲ. ಪರ್ಸನಲ್ ಡಿಸ್ಟೆನ್ಸ್, ಪರ್ಸನಲ್ ವೆಂಜನ್ಸ್ ರಿಟೈರ್ ಆದ್ಮೇಲೆ ನೀನ್ ಅಂತ ಸಂಬಂಧನಯ್ಯ, ಸಂಬಂಧ ಬೇರೆ ಮೇಲೆ ಕೇಸ್ ಹಾಕ್ತೀವೋ, ನೀನ್ ಸಂಬಂಧದ ಶತ್ರು. ಇವೆಲ್ಲ ಮಾಡಬೇಡ, ಆರಾಮಾಗಿರು. ಮಳವಳ್ಳಿ ರೈತರಿಗೆ ಸಂಬಂಧಪಟ್ಟ ಕಾಲು ದಾರಿನ ಕಚ್ಚಾ ದಾರಿ ಇದೆ, ಅದನ್ನ ರೋಡ್ ಮಾಡಿಕೊಡಿ, ಟ್ರ್ಯಾಕ್ಟರ್ಗೆ ವ್ಯವಸಾಯ ಮಾಡೋಕ್ಕೆ ಅನುಕೂಲ ಆಗಲಿ ಅಂತ 2 ವರ್ಷದಿಂದ ಲೆಟರ್ ಕೊಡ್ತಾ ಇದ್ದೀನಿ, ರಿಮೈಂಡ್ ಲೆಟ್ರು. ಆದರೂ ಯಾರು ಕ್ರಮ ತಗೊಂಡಿಲ್ಲ. ಮಾತ್ರ ಸರ್ವೇರ್ ಒಬ್ಬರು ಬಂದಿದ್ರು, ಅವ್ರು ಬಂದಂದ್ರು ಅದೇನು ಖರ್ಚು ವೆಚ್ಚ ಕೊಡಿ ಸರ್, ಅದೆಲ್ಲ ರೆಕಾರ್ಡ್ಗಳು ತಗೋಬೇಕು ಅಂತ ಕೇಳಿದ್ರು. ಮತ್ತೆ ಅದ್ರ ಬಗ್ಗೆ ಗಮನ ಹರಿಸಲೇ ಇಲ್ಲ ಅವರು. ನಾವು ರೈತರು ಈಗ ಹೊಲಗಳಿಗೆ ಹೋಗ್ಬೇಕಾದ್ರೆ ತೊಂದರೆ ಆಯ್ತದೆ, ಯಾರು ಕೇಳ್ತಾ ಇಲ್ಲ. ಖರ್ಚು ವೆಚ್ಚ ಕೊಡೋದು ಏನು ಗೊತ್ತಿಲ್ಲ ಸರ್ ನನಗೆ. ನೀವೇನಾಗಿದ್ದೀರಿ? ಅಲ್ಲ ಈ ಥರ ನಾವೇನಾಗಿದ್ದೀರಿ ಸರ್? ನಾನು ರಿಟೈರ್ಡ್ ಕನ್ಸ್ಯೂಮರ್ಸ್ ಕೋಆಪರೇಟಿವ್ ಫೆಡರೇಷನ್ಲಿ ಬಿಸ್ನೆಸ್ ಮ್ಯಾನೇಜರ್ ಆಗಿದ್ದೆ. ಅದೇ ಮೈಂಡ್ ಇನ್ನ 11 ವರ್ಷ ವಾಸನೆ 6 ಪ್ರಮೋಷನ್ ತಗೊಂಡಿದ್ದೀನಿ. ಒಳ್ಳೆ ಸರ್, ಅವನೇನು ಮನೆ ಕೇಳ್ತಾ ಇಲ್ಲ. ಪ್ರೌಢಶಾಲೆ ಮುಖ್ಯ ರಸ್ತೆ ಸರ್, ಅದು ಕಚ್ಚಾ ರೋಡ್. ಯಾಕೆ ಮಾಡಬಾರ್ದು? ಮಕ್ಕಳಿಗೆ ಅನುಕೂಲ ಆಗುತ್ತೆ, ರೈತರಿಗೆ ಅನುಕೂಲ ಆಗುತ್ತೆ, ಯಾಕೆ ಮಾಡಬಾರ್ದು? ತಹಶೀಲ್ದಾರ್ ರಿಜಿಸ್ಟರ್ ಕೇಸ್, ಅವರು 3 ಜನ ಪಾರ್ಟಿ ರಿಜಿಸ್ಟರ್ ಕೇಸ್. ಎಷ್ಟು ಕೋಟಿ ಇದೆ ದುಡ್ಡು? ಪ್ರತಿಯೊಂದು ಪಂಚಾಯತ್ ಶಾಂಕ್ಷನ್ 1 ಕೋಟಿ 2 ಕೋಟಿ ಇದೆ. 15 ಫೈನಾನ್ಸ್ ಇಲ್ಲಿ ಮೇಡಮ್ ಇದ್ದಾರೆ, ಕೇಳ್ತೀನಿ ನಾನು, ಎಷ್ಟಿದೆ ಹೇಳು? 15 ಫೈನಾನ್ಸ್ ದುಡ್ಡೇ ಇಲ್ವಾ? ಓ, ಅದಕ್ಕೆ ನೀವು ಗಡ್ಡ ಕೊಟ್ಬಿಡಿದೆ, ದುಡ್ಡಿಲ್ಲ. ಆಕ್ಷನ್ ಪ್ಲಾನ್ ಮಾಡಿದೆ ಮೇಡಮ್, ನಿಮ್ಮ ಪಂಚಾಯತ್ ದುಡ್ಡೇ ಇಲ್ಲ ಅವರು. ಇನ್ನು ವರ್ಗಾವಣೆ ಎಷ್ಟಿದೆ, 15 ಫೈನಾನ್ಸ್ ಎಷ್ಟಿದೆ ಅದನ್ನ ಕೇಳ್ತಾ ಇರೋದು. ಓನ್ ರಿಸೋರ್ಸಸ್ ಎಷ್ಟಿದೆ? ದುಡ್ಡು ನಿನ್ನ ಹತ್ರ ಕೇಳಿದ ನಾನು, ಪಂಚಾಯತ್ ಕೇಳಿದಾನ. 30 lakhs sir, 15 finance. ಟೋಟಲ್ ಎಷ್ಟಿದೆ ಅಣ್ಣ? 30 lakhs sir. ಅಷ್ಟೇ. ಆ ರೋಡ್ ಎಷ್ಟು ದೂರ ಇದೆ? 1 ಕಿಲೋಮೀಟರ್ ಇದೆ ಸರ್. ಮಾಡೋಣ ಫಸ್ಟ್ ಮೇಡಮ್, ಮಾಡಿ ಚೆಕ್ ಮಾಡಿ ಮೇಡಮ್, ಚೆಕ್ ಮಾಡಿ. ಆಯ್ತು ಸರ್. ಯಾವ ರೋಡ್ ನೋಡಿ ನಿಮ್ಮದು ಗ್ರಾಮ ಕಾಣದ ಅದು ಅರ್ಧ ಪಂಚಾಯತಿ, ಅರ್ಧ ತಹಶೀಲ್ದಾರ್ ಬರ್ತಂತೆ. ಅರ್ಧ ತಹಶೀಲ್ದಾರು 50 ರೂಪಾಯಿ, 50 ರೂಪಾಯಿ ನೀವು. ಆಗ ಮುಗಿದೋಯ್ತು.
ಅಷ್ಟೇ. ಆಯ್ತು ಬೆಸ್ಟ್. ಸರ್ ಇನ್ನೊಂದಿದೆ. ಎಷ್ಟು ಆಗ್ತಿದ್ದೀನಿ ಎರಡು ಕಂಪ್ನಿ ಇದ್ದೀನಿ. ಶಿವರಾಮ್ ತಮ್ಮನ ಇಲ್ಲ ಸರ್. ನಾನು ದಿನಾಂಕ 28/6/2022 ಮಾನ್ಯ ಜಿಲ್ಲಾಧಿಕಾರಿ ಊರಿಗೊಂದು ಸ್ಮಶಾನ ಭವನ ಯಾರು ಬೇಕಾ ಹಾಕೋಬೋದು. ಅದು ಬಿಟ್ಬಿಟ್ಟು ನಮಗೆ ಬೇರೆ ಇವ್ರಿಗೆ ಬೇರೆ ಎಲ್ಲೆಲ್ಲಿ ತರಿಸ್ಬೇಕು ಸರ್, ಜಾಗನೇ ಇಲ್ಲ. ಸೋಲ್ಜರ್ಸ್ ಸಾಯ್ತಾ ಇದ್ದಾರೆ. ಅಲ್ಲಿ ಲ್ಯಾಂಡ್ ಬಿಡಿಸೋ ಅವಕಾಶ ಇದೆ ಅವ್ರಿಗೆ. ಇದು ಲ್ಯಾಂಡ್ ಕೊಡಿ ಅಂತ ಜಮೀನೇ ಇಲ್ಲ. ನಮ್ಮ ತಹಸೀಲ್ದಾರ್ಗಳು, ನಮ್ಮ ಡಿ ಸಿಗಳು, ಆ ಸೋಲ್ಜರ್ಸ್ ತಿರುಗಿ ಅವ್ರು ಸತ್ತೋಗಿರ್ತಾರೆ ಗಂಡ ಅಲ್ಲಿ. ಅವ್ರು ತಿರುಗಿ ಎಂಟಿ ಸತ್ತೋಗ್ತಾರೆ, ಜಮೀನು ಬರೋದೇ ಇಲ್ಲ. ನೀನು ಅದರಲ್ಲಿ ಪಕ್ಕದಲ್ಲಿ ಹಿಂಗೆ ಅಂತ ಹೇಳ್ತೀಯ. ಒಂದೊಂದು ಸ್ಮಶಾನ ಇದೆಯಲ್ಲ ಅವ್ರಿಗೆ ಇದೆ ಸರ್. ಒಟ್ಟಾರೆ ಪೂರ್ಣ ಎಲ್ಲ ತಾಲೂಕಿಗೆ ಎಲ್ಲ ಗ್ರಾಮಗಳಿಗೂ ಸ್ಮಶಾನ ಇದೆ. ಕೊಡಿ. ಇಲ್ಲಿ ಎಷ್ಟು ಎಕರೆ ನೀವು ರಿಸರ್ವ್ ಮಾಡಿದ್ರೆ ಊರು ಎಂಟೈರ್ ವಿಲೇಜ್ ಸ್ಮಶಾನ ಎಲ್ಲರೂ ಸೇರುತ್ತಾನೆ. ಹೌದು ಸರ್. ಕೊಡಿ ಸ್ಮಶಾನ. ರಿಜಿಸ್ಟರ್ ಕೇಸ್ 1 ತಿಂಗಳು ಟೈಮ್ ಕೊಡಿ. ಎಲ್ಲ ಏನಕ್ಕಿದೆ ನೀನು ಸರ್ ಮೊದಲಿತ್ತು ಸರ್. ಮೊದಲು ಬಿಟ್ಬಿಡೋಣ. ಇರೋಗಿತ್ತು ಹೊಡೆದೋಯ್ತು ಹೊಡೆದಾಕ್ಬಿಡು ಸರ್. ಕಟ್ಟಬೇಕು ನೀನು. ಪಂಚಾಯತ್ ಏನು ಹಾಕಿದೆ ನೀವು? ಪಂಚಾಯತ್ ಮೆಂಬರ್ಸ್ ನೀವೆಲ್ಲ ಪಂಚಾಯತ್ ಮೆಂಬರ್ಸ್ ಹಾಗೆ ದುಡ್ಡು ವಸೂಲಿ ಮಾಡಕ್ಕೆ ಅವ್ರು ನೀವು ಸೇರ್ಕೊಂಡು ವಸೂಲಿ ಮಾಡೋದು ಜನದ್ದು ಅಲ್ವಾ? ಫಸ್ಟ್ ಕಟ್ಟು. ಎಷ್ಟು ಬೇಕು? ಅನುದಾನ ಹಾಂ, ಅನುದಾನ ಪಂಚಾಯತ್ ದುಡ್ಡಿಲ್ವಾ? ಫೈನಾನ್ಸಿಯಲ್ ಎಷ್ಟಿದೆ? ಶೌಚಾಲಯ ಕಟ್ಟಕ್ಕೆ 10,000 ಆಗಲ್ಲ. ಅಣ್ಣ 10,000 ಇವಾಗ ನಿಮ್ಮ ಪಂಚಾಯತಿಯಲ್ಲೇ ಅಷ್ಟು ಸತ್ತೋಗಿದ್ಯಾ? ಮಾಡ್ಬೋದು 10,000 ಮಾಡ್ಬೋದು. ಟೈಮ್ ತಗೊಂಡು ಮಾಡ್ತೀವಿ ಮಾಡ್ರಿ. ನೀವು ಶೌಚಾಲಯ ಕಟ್ಟಕ್ಕೆ 10,000 ಇಲ್ಲ ಅಂತ ಅಪ್ಪಿಬಿಟ್ಟು ಹಾಕು. ನಾನು ಮಾಡ್ತೀನಿ. ನಿಮ್ಮನ್ನೆಲ್ಲ ಮನೆಗೆ ಕಳಿಸ್ಬಿಡ್ತೀನಿ. ಮಾಡ್ತೀವಿ ಸರ್ ಮಾಡ್ತೀವಿ. ನಾನು ದುಡ್ಡು ಕೊಡ್ತೀನಿ, ಹಾಕು. ಮಾಡ್ತೀವಿ ಸರ್, ನಾನೇ ಮಾಡ್ತೀನಿ. ನಾಚಿಕೆ ಆಗ್ಬೇಕು ನಿಮಗೆ. ನಿಮ್ಮ CEO ಇದ್ದಾರೆ, 8,000 ರೂಪಾಯಿ 10,000 ರೂಪಾಯಿ ಒಂದು ಶೌಚಾಲಯ ಕಟ್ಟಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಏನು ಮಾಡ್ಬೇಕು ನಿಮ್ಮ ಪಂಚಾಯತಿ ಡೆವಲಪ್ಮೆಂಟ್ ಕಟ್ಕೊಂಡು? ನಿಮ್ಮ ಮೆಂಬರ್ಗಳೆಲ್ಲ ರೋಡ್ ಹೋಗ್ತೀರಾ? ನಿಮ್ಮ ಮಕ್ಕಳು ಹೋಗಲ್ಲ ಸ್ಕೂಲ್ಗೆ. ನಿಮ್ಮ ಮಕ್ಕಳು ರೋಡ್ ಕಳಿಸ್ರಿ. ಹೆಣ್ಮಕ್ಳನ್ನ ರೋಡ್ ಕುತ್ಕೊಳ್ಬೇಕಾ ಶೌಚಾಲಯಕ್ಕೆ? ನಾಚಿಕೆ ಆಗಲ್ವಾ? ಇದು ಬೇಸಿಕ್ಕು. ರಿಜಿಸ್ಟರ್ ಮಾಡಿ. ಸೌಂಡ್ ಪ್ರೆಸೆಂಟ್ ಸೆಕ್ಷನ್ ಆಗಿದ್ರೆ ಮಾತ್ರ ಈಸಿ ಎಂಟ್ರಿ ಬರುತ್ತೆ. ಸಿಸ್ಟಮ್ ನಾವು ರೆಡಿ ಮಾಡೋದು. ಆ ಸಿಸ್ಟಮ್ನ ಕರೆಕ್ಟ್ ಮಾಡಿ ಬಿಟ್ಟಿದ್ದಾರ. ಎಷ್ಟು ದಿವಸ ಕೊಡ್ತಾರೆ AC? ಇನ್ಸ್ಪೆಕ್ಟ್ ಆಫ್ ಪೇಯಿಂಗ್ ದಿ ಕನ್ಸರ್ನ್. ನಿಮಗೂ ಭಯ ಇಲ್ಲ. ನಿಮ್ಮ ಆಫೀಸಲ್ಲಿ ಯಾರು ಎಲ್ಲ ಎಷ್ಟು ಜನ ಹೆಣ್ಮಕ್ಳು ಇದ್ದಾರೆ, ಎಷ್ಟು ಜನ ಗಂಡು ಎಲ್ಲ ಅವರೇ ತಹಸೀಲ್ದಾರ್, ಇಂಡಿಪೆಂಡೆಂಟ್ ತಹಸೀಲ್ದಾರ್. ಜನ ಬಂದಿದ್ದಲ್ಲ ಡಿಫೆನ್ಸ್ ಅವನು 25,000 ಕೊಟ್ಬಿಟ್ಟು ತಗೊಂಡೋಗ್ಬಿಟ್ಟಿರುತ್ತ. ಚಿತ್ತ ಇಲ್ಲ, ಅವನು ಡೂಪ್ಲಿಕೇಟ್ ಡಿಫೆನ್ಸ್. ನೀವು ನಿಮ್ಮ ಹೆಸರು ದುಡ್ಡು ಮಾಡ್ಕೊಳ್ತಾರೆ. ನೀವು ಯಾಕೆ ಬಿಡ್ತೀರಾ ಜನಗಳಿಗೆ? FIR ಮಾಡಿಸ್ತೀನಿ ಸರ್. ರಿಜಿಸ್ಟರ್ ಮಾಡಿ. ತೆಗ್ಸಿದ್ದೀನಿ ಸರ್. ರಿಜಿಸ್ಟರ್ ಮಾಡಿ. ಇದು ಎಷ್ಟು ಸಲ ಮಾಡ್ತೀರಾ ಸರ್? ಈಗ ಇದು 1 ವೀಕಲ್ಲಿ ಮಾಡಿಕೊಡ್ತೀನಿ ಸರ್. ಡಾಕ್ಯುಮೆಂಟ್ ಮಾಡಿ ಕೇಸ್ ಆಫ್ ದಿ ಕಂಪ್ಲೇಂಟ್. ಸರ್. ಅದು That the Tahsildar has not implemented order passed by the Assistant Commissioner dated Section 17A invoke ಮಾಡ್ತೀನಿ. ಮಿನಿಮಮ್ 6 months ಜೈಲ್ ಕಳಿಸ್ಬಿಡ್ತೀನಿ ತಹಸೀಲ್ದಾರ್ ಆಗಿದ್ರೆ. 1 ತಿಂಗಳಲ್ಲಿ ಮಾಡದೇ ಇದ್ರೆ ಕಂಪ್ಲೇಂಟ್ ಕೊಡಿ. ಅವ್ರು ನಾವು ಜೈಲು ಕಳಿಸ್ಬಿಡೋಣ. ಆಮೇಲೆ ತಗೊಂಡೋಗಿ ಎಲ್ಲ ಬಿಟ್ಟು ದೇವ್ರು ಓಡೋಗ್ಬಿಟ್ರು. ಇದೇನಿದು?